ಲೇ 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 ಏನು ಇದು ಶಿವಣ್ಣ ಮಾತಾಕ್ ಬಂದಿದ್ದ ಇಲ್ಲ ಯಾಕೆ ಅದೇ ಗಣ್ಣೋರು ನೋಡ್ಕೊ ಹೋಗಿದ್ರಲ್ಲ ಹುಡುಗಿ ಒಪ್ಕೊಂಡವ್ರೆ ಏನು ಎಂತು ಮತ್ತು ಏನು ಯಾವ ವಿಷಯ ಹೇಳಿವಲ್ಲ ಅಂದ್ಕೊಂಡು ಹಂಗೆ ಕೇಳ್ತಿದ್ರು ಕಣಮಿ ಅದಕ್ಕೆ ಹಂಗೆ ಕೇಳಿದೆ ಬಂದಿತ್ತ ಹೆಂಗೆ ಅಂದ್ಬಿಟ್ಟು ಗಂಡು ಮನೆ ನೋಡಕ್ಕೆ ಹೋಗೋಕ್ಕೆ ಯಾವಾಗ ಬಂದಿರಿ ಗಂಡು ಮನೆ ನೋಡೋಕ್ಕೆ ಯಾವಾಗ ಬಂದಿರಿ ಅಂತ ಫೋನ್ ಮಾಡಿದ್ರು ಅಮ್ಮ ಅದಕ್ಕೆ ಶಿವಣ್ಣಂಗೆ ಕೇಳಿಡಕ್ಕೆ ಬಂದಿದ್ರ ಅಂತ ಅಂದೆ ನಾನು ಅಲ್ಲಕಂದ್ರಿ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ ನನಗೇನು ಹೊಟ್ಟೆ ಉರಿಯಲ್ಲ ಆಯಿತಾ ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು ಇವೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ ಸುಮ್ಮನೆ ಇರ್ಬೇಕು ತಾನೆ ನೀವು ನಿಮ್ಗೆ ಯಾಕೆ ಬೇಕು ಇವೆಲ್ಲವ ಅಂತ ಅಷ್ಟು ಊರದಲ್ಲಿ ಗೊತ್ತಿಲ್ಲದವರು ಏನೋ ಎಂತೋ ಮುಂದೆ ಏನೋ ಎಂತೋ ಅನ್ನೋದು ಒಂದು ಚೂರಾರಿ ನಿಮಗೆ ಭಯ ಭಕ್ತಿಲ್ದನೇ ನೀವು ಹಿಂಗೆ ಆಡ್ತೀರಲ್ಲ ನೀವು ಗೊತ್ತಿಲ್ಲ ಗುರಿಲ್ಲ ದೂರಕ್ಕೆ ತೋರ ಹಾಕ್ಬಿಡ್ತೀರಿ ಅನ್ಕೊಳ್ಳಿ ಏನಾರು ಒಂಚೂರು ಏನಾರು ಹೆಚ್ಚು ಕಮ್ಮಿ ಆಯಿತು ಉರುಕ್ತು ದುಮ್ತು ಯಾರನ್ನ ಇಟ್ಕೊತಾರೆ ಹೇಳಿ ನಿಮ್ಮನ್ನ ಇಟ್ಕೊಳ್ಳೋದು ನಿಮ್ಗೆ ಯಾಕೆ ಬೇಕು ಹೊಸ ಬರಿ ಅಂತ ಮಾಡೋ ಕೆಲಸ ಮಾಡಿದ್ರೆ ಹಾಕಿಲ್ವಾ ಹೊಲ್ತಾವು ಏನು ಕೆಲಸ ಹಂಗೆ ಬಿದ್ದದೆ ಟ್ಯಾಕ್ಟ್ರಿಗೆ ಹೇಳಿ ಹೊಲ ಉಳಕ್ಕೆ ಅಂದ್ಬಿಟ್ಟು ಹೇಳಿ 4 ದಿವಸ ಆಗದೆ ಹೇಳ್ತೀನಿ ಇವತ್ತು ಹೇಳ್ತೀನಿ ನಾಳೆ ಕೇಳ್ತೀನಿ ಅಂತ ಕಾಲ ಕಳೀತಾ ಇದ್ದೀರಿ ಇವತ್ತು ನಮ್ಮನೆ ಬಂಗ ನಾವು ನೋಡಬೇಕು ಫಸ್ಟು ಕಂಡೋರ್ ಕೆಲಸ ನೋಡಬೇಕು ಬರೀ ನಿಮ್ದು ಇದೇ ಆಗೋಯ್ತಲ್ಲ ನಿಮ್ಮದು ಏನಾದ್ರು ಮಾಡ್ಕೋಗಿ ನಿಮ್ಮ ಕುಟು ಅರ್ಧಕ್ಕೆ ಆಯ್ಕಿಲ್ಲ ಕಣ ಅಲ್ಲ ಎಲ್ಲಾರಿಯ ನಮ್ಮ ಕೆಲಸ ಫಸ್ಟ್ ನೋಡೋದ ನಮ್ಮ ಬಂಗ ನಾವು ನೋಡೋದ ಅನ್ಕೊಂಡು ಇದು ಮಾಡ್ದಾನೆ ಬಿಟ್ಟು ಕಂಡೋರ್ ಕೆಲಸಕ್ಕೆ ಊರವ್ರ ಸುದ್ದಿಗೆ ಊರವ್ರ ಅದಿಗೆ ಹೋಯ್ತಾ ನಿಂತ್ಕೊತೀಯಲ್ಲ ನೀನು ಎಷ್ಟು ಮಾಡ್ತಾನೆ ಜನಗಳು ಮಾಡಿದ್ರು ಅಂದಾರ ನಾಳೆ ದಿವಸಕ್ಕೆ ಏನಾರೇ ಹೆಚ್ಚು ಕಮ್ಮಿ ಆದಾಗ ನಿಮ್ಮ ತಲೆ ಮ್ಯಾಗ ಬರ್ತದಲ್ಲ ಆಗೋತಾಗ ಸುಮ್ಕಿರು ಥೂ ಓಲೆ ಈಗ ಶಿವಣ್ಣನ ಮಕ್ಕಳು ಶಿವಣ್ಣ ಅವ ಅಕ್ಕ ಲಕ್ಷ್ಮಕ್ಕ ಅವ್ರೇನು ಬೇರೆಯವರ ಹಾಂ ಎಷ್ಟು ಸಹಾಯ ಮಾಡಿದಾರೆ ನನಗೆ ಅದನ್ನ ನಾವು ನೆನ್ಕೋಬೇಕ್ತಾನೆ ಕಷ್ಟಕ್ಕಾದವ್ರನ್ನ ಅದೇನ ಅನ್ನ ಕೊಟ್ಟಾರನ್ನ ನಾವು ಸಹಾಯ ಗಂಟು ಮರಿಬಾರ್ದು ಅದನ್ನ ಅರ್ಥ ಮಾಡ್ಕೊಂಡು ನೀನು ಉಪ್ಕೊಟ್ಟಾರ ಮುಪ್ಕಂಟ ಮರಿಬಾರ್ದು ಅಂತ ಗೊತ್ತಾ ತಿರ್ಗಾ ಆಡ್ತೀನಿ ತಿರ್ಗವ ಒಲೆ ಒಲೆ ನೀನು ಆಡುವೆ ನೀನು ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ ಅಲ್ಲ ಎಲ್ಲಾರೆಯ ಹೋಗಿ ಪಾಪ ಅಚ್ಚುಕಟ್ಟಾಗಿ ತೋರಾಕಿ ಬಾಡೋರು ಮಕ್ಕಳು ಅಚ್ಚುಕಟ್ಟಾಗಿ ಇರಲಿ ಅನ್ನೋದು ನಿನ್ನ ಬಾಯಲ್ಲಿ ಗೊತ್ತಿಲ್ಲ ಯಾಕೆ ಹಿಂಗೆ ಹೊಟ್ಟೆ ಉರಿ ಮಾಡಿಯೇ ಈಗ ನಮ್ಮ ಮಕ್ಳು ಮದುವೆ ಮಾಡ್ಬೇಕಾದ್ರೆ ನಾವೇ ತೋರಾಕೊಂಡು ನಾವೇ ಹುಡುಕ ಮದುವೆ ಮಾಡೋಕ್ಕದ ಯಾರೊಬ್ರು ತೋರಾಕುತ್ತಾ ನಿಮ್ಮ ಮದುವೆ ಆದದು ಹಂಗೆ ಅರ್ಥ ಮಾಡ್ಕೊಂಡು ನೀನು ಏನು ಅರ್ಥ ಮಾಡ್ಕೊಂಡರು ಮನೇಲಿ ಮಗಳವಳೆ ಅದು ನಿನಗೆ ಯಾರ ಇಲ್ಲ ಅವೇನಿಗೆ ಸೆಕೆಂಡ್ PUC ಮುಗಿದ್ರೆ ಇನ್ನೇನು ಓದಿಸಕ್ಕೆ ಮಡಿಕ ಕೂತಿದ್ದಿಲ್ಲ ಆಟ್ಕಟ್ಲೆ ದುಡ್ಡ ನೀನು ಕೆಲಸ ಕೊಡ್ಸೋಕ್ಕೆ ಓದಿಸಿ ಫೀಸ್ ಕಟ್ಟಕ್ಕೆ ಅವೇನು ಯಾವುದೋ ಒಂದು ಟ್ರೈನಿಂಗ್ ಮಾಡಬೇಕು ಅದಕ್ಕೆ ದುಡ್ಡು ಕೊಡಪ್ಪ ಅಂದ್ರೆ ಅದನ್ನೇ ಕೊಡೋಕ್ಕಾಯ್ತಲ್ಲ ನೀನು ಎಲ್ಲ ಅಚ್ಚುಕಟ್ಟಾಗಿ ಹಿಂಗೆ ಬಂದಾಗ ನಮ್ಮ ಮಕ್ಕಳನ್ನೇ ತೋರಾಕ್ಬಿಟ್ಟು ಮದುವೆ ಮಾಡಿದ್ರೆ ಬೇಡ ಅಂತಿತ್ತ ನಮ್ಮೆಣ್ಣೆ ಮದುವೆ ಮಾಡುವೆ ನೀನು ಕಂಡವ್ರನ್ನ ಉದ್ಧಾರ ಮಾಡಕ್ಕೆ ನಿಂತ್ಕತಿಯಲ್ಲ ನೀನು ಸುಮ್ಮನೆ ಮಾತಾಡಬೇಡ ನೀನು ಈಗ ಅವಳಿಗೆ ಇನ್ನೂ 18 ವರ್ಷ ಆಗಿಲ್ಲ ಈಗಲೇ ಮದುವೆ ಮಾಡ್ಬಿಡ್ತಿದ್ದ ಹೋಗು ಅಂತೆ ಕಾಲಕ್ಕೆ ನೋಡೋಕ್ಕಾಯ್ತದೆ ನಾವು ಒಂದು ಒಳ್ಳೇದು ಒಂದು ದಾನ ಧರ್ಮ ನಮ್ಮಲ್ಲಿ ಇದ್ದರೆ ದೇವರು ಎತ್ತಿಂದ ಕಟಾಯಿಸ್ತಾನೆ ಬರೀ ಹೊಟ್ಟೆವ್ರಿ ಮಾಡೋದು ಕರ್ಬುಲ್ತನ ಮಾಡೋದು ಬರೀ ಇದೇ ಆಗೋಯ್ತಲ್ಲ ನಿಂದು ನಿಜವಾಗ್ಲೂ ಅಕ್ಕ ಎಷ್ಟು ಖುಷಿ ಪಡ್ತದೆ ಗೊತ್ತಾ ನಿನ್ನ ಬಗ್ಗೆ ಬಿಡೋಣ ನಿಮ್ಮ ಹೆಂಗಸರು ಭಾಳ ಒಳ್ಳೆಯವ್ರು ಕಣಣ ಅಂತ ನೀನು ಈ ಥರ ಅವ್ರಿಗೆ ವಿಷ ಕತ್ತಿ ಅಂತ ಅವ್ರಿಗೆ ಗೊತ್ತಾದ್ರೆ ಏನು ಅನ್ಕೊಳಕ್ಕಿಲ್ಲ ಅಕ್ಕರು ಏನು ಅನ್ಕೊಳಕ್ಕಿಲ್ಲ ಹೇಳು ಬೇಜಾರು ಮಾಡ್ಕೊಳಕ್ಕಿಲ್ವಾ ಹೇಳ್ಬಿಟ್ಟು ಏನೋ ಹೋಗಿ ಈಗ ನಾನು ಇರ್ತೀನಿ ಅಂತಿದ್ಲು ಕನಕ ನಿಮ್ಮ ಕಂಡ್ರೆ ಹೊಟ್ಟೆವ್ರಿ ಮಾಡ್ತಿದ್ಲು ಅಂತವ ನೀನು ಅಂತವನೇ ನೀನು ಸಾಮಾನ್ಯ ತಂದ ನೀನು ಬೇಕಾದ್ರೆ ನೀನೇ ಹೋಗಿ ಹೇಳ್ಬಿಡ್ತೀಯ ನೀನು ಹೇಳೋದಾಗಿದ್ರೆ ಯಾಕೆ ಹಿಂಗಾಗಬೇಕಾಗಿತ್ತು ಯಾವಾಗಲೂ ಹೇಳೋನು ಹೋಗು ಹೊಟ್ಟೆವ್ರಿ ಮಾಡಬೇಡ ಸಿಕ್ಕಿಲ್ಲ ಕಿರಿಯನ್ಗಾರಯ್ಯ ನನ್ನ ಮಗಳನ್ನ ಮಾಡಿಸು ಕಿರಿಯನೂ ಅನುಕೂಲ ಆಗಿದಾರಂತಲ್ಲ ಇನ್ನೊಬ್ಬ ಆಗಿದಾರಂತಲ್ಲ ಯಾರು ಹೇಳ್ದವ್ರಂಗೆ ಯಾವಾಗ ಲಕ್ಷ್ಮಕ್ಕನಿಗೆ ಅಂತಿದ್ದು ಒತ್ತಾರೆ ಕೆರೆತಾಗ ಬಟ್ಟೆ ಹೋಗ್ಯಾಕೆ ಬಂದಿತ್ತು ಇವನೇ ಹಿರಿಯನು ಇನ್ನೊಬ್ಬ ಕಿರಿಯನು ಅವನೇ ಇದ್ದಾನಂತೆ ಅಂತ ಅಂತಿತ್ತಲ್ಲ ಇದ್ದಾನ ಅವನೇ ಮತ್ತೊಮ್ಮೆ ಹೆಣ್ಣು ಮಾಡ್ಸೋರು ಹಾಕಿಲ್ವಾ ಹೇಳಿ ಮಾಡ್ಸೋರು ಆಯ್ತದೆ ಈಗಲೇ ಹೋಗೋಣ ಇನ್ನೂ 18 ವರ್ಷ ಆಗಿಲ್ಲ ಇನ್ನು ಹಿರಿ ಮಗ ಮದುವೆ ಆಗಿಲ್ಲ ಮದುವೆ ಅಲ್ಲಿ ಸುಮ್ಕಿರು ನೋಡೋದ ನಾನು ಅದೇ ಥರ ಹೇಳ್ತಾ ಇರೋದು ಎಲ್ಲರೂ ಒಂದು ಒಳ್ಳೇದಾಯ್ತು ಸುಮ್ಕಿರು ಅಂತ ಈಗ ಬೇಡ ಅಂತ ಯಾರು ಹೇಳ್ತಿದಾರೆ ನೀನೇ ಒಳ್ಳೆ ತಲೆಕೆಟ್ಟದೊಳಗೆ ಮಾತಾಡ್ತಾ ಇದೀಯಪ್ಪ ನೀನು ಈಗ ಆಯಿತು ಈಗ ನೀನು ಹೇಳ್ತಾ ಇರ್ತೇನು ಇನ್ನೊಬ್ಬ ಅವ್ರನ್ನ ಮಾಡ್ಸೋದಂತ ಅಲ್ವಾ ಹೆಣ್ಣು ಗಂಡು ಒಪ್ಕೊಂಡು ನಮ್ದೇನಿದ್ದದು ನೋಡೋದ ಬಿಡು ಸುಮ್ಮನಿರು ಈಗ ಮದುವೆ ಮುಂಚೆ ಕರ್ಕೊಬತ್ತೀಯ ಓಡಾಡ್ತಾ ಇರ್ತದೆ ಯಾರೇ ಒಪ್ಕೊಂಡ್ರು ಅನ್ಕೋ ಇನ್ನೇನು ಇನ್ನೊಂದು 6 ತಿಂಗಳು ಕಳೆದ್ರೆ ಅವ್ಳಿಗೆ 18 ವರ್ಷ ಹೆಂಗ ಮಾಡೋಕ್ಕಾಯ್ತು ಸುಮ್ಮನಿರು ಇಲ್ದ್ರೆ ಓದ್ತೀನಿ ಓದ್ಲಿ ಈಗಲೇ ಯಾಕೆ ಹಿಂಗೆ ಹತ್ರ ಮಾಡಿ ಅದಲ್ದನೇ ಈ ಥರ ಹೊಟ್ಟೆವ್ರಿ ಬುದ್ಧಿ ಕಲಿಬೇಡ್ದು ಕರೆ ಯಾರೇ ಆಗಲಿ ಒಂದು ಒಳ್ಳೇದಾಗಲಿ ಅಂತ ನಾವು ಒಂದು ಒಳ್ಳೆ ಮನ್ಸು ನಾವು ಬಯಸಿದ್ರೆ ನಾಳೆ ದಿವಸಕ್ಕೆ ನಮ್ಮ ಮಕ್ಳಿಗೂ ಆಗಲಿ ನಮಗೆ ಆಗಲಿ ಒಂದು ಒಳ್ಳೇದಾಯ್ತದೆ ಈ ಥರ ಹೊಟ್ಟೆವ್ರಿ ಮಾಡಿದ್ರೆ ದೇವರು ಒಳ್ಳೇದು ಕೊಟ್ಟರೆ ನಮಗೆ ನಾನೇನು ಯಾರ ಮೇಲೆ ನಾನು ಹೊಟ್ಟೆವ್ರಿ ಮಾಡೋಕ್ಕಿಲ್ಲ ನಾನು ನನಗಂತ ಕರುಬುಲ್ ಬುದ್ಧಿ ನಾನು ಕಲ್ತುವಿಲ್ಲ ನಾನು ಈಗ ಸರಿ ಆಯಿತು ಬಿಡು ಅದೇನು ನೋಡ್ತೀನಿ ಓಟ್ ಬರ್ತೀನಿ ಮಕ್ಕಳ ಮಂತಕ್ಕೆ ಅವರು ನೋಡಿದ ಭಾನುವಾರ ಕರ್ಕೊಬಂದ್ಬಿಡೋಣ ವಾರ ಚೆನ್ನಾಗದಲ್ಲ ಗಂಡು ಮನೆ ನೋಡೋಕ್ಕೆ ಅಂತ ಅಂತವ್ರೆ ನೋಡದ ಹೆಂಗದದು ಅಂತ ಏನಾರೇ ಅಲ್ಲಿ ಭಾಳ ಚೆನ್ನಾಗಿದೆ ಅಂತಲ್ಲ ಮನೆ ಕಡೆ ಎಲ್ಲವ ನೀವಾಗ ಅಂತಿದ್ರಲ್ಲ ಮನೆಗಿನೆಲ್ಲ ಚೆನ್ನಾಗಿದೆ ಅಂತ ಹೆಂಗಾರ ಮಾಡಿ ನಮ್ಮ ಪುಟ್ಟಿಯ ಕಿರಿಯನಿಗೆ ಮದುವೆ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿರಿ ಸಾರ್ಗೋ ಸೋಲ್ವೋ ನಮ್ಮ ಮಕ್ಳು ಅಚ್ಚುಕಟ್ಟಾಗಿರ್ತಾನೆ ನಾಳೆ ದಿವಸಕ್ಕೂ ಏನೋ ನೋಡೋಕ್ಕಾಯ್ತದೆ ಇದೊಂದು ಮದುವೆ ಕಳೀಲಿ ಸುಮ್ಮನಿರು ನಾನು ಓಟ್ ಬರ್ತೀನಿ ಉದ್ದಾರ ಹಾಕಿಲ್ಲ
ಬೇರೆಯವ್ರ ಮನೆಗಳು ಉದ್ಧಾರ ಮಾಡಕ್ಕೆ ಹೋಗ್ತಾನೆ ಹೊರತು ಇವನ ಮನೆ ಹೆಂಗಾರ ಪಾಳ್ಬಿಡ್ಲಿ. ಕರ್ಮ ಕರ್ಮ. ಕೇಳ್ದ ಏನ ಕೇಳುತ್ತಲೇ ಇವಳನ್ನ ಮದುವೆ ಹುಡುಗನ ಬಗ್ಗೆ ಹೆಂಗೆ ಏನು ಅಂತವ ಹುಡುಗ ಇಷ್ಟ ಅದನ್ನ ಅಂತ ಕೇಳು ಅಂತ ಹೇಳ್ತಿಲ್ಲ ನಿನಗೆ ಅದ್ರ ಗ್ಯಾನ್ ಗೆಟ್ಕನ ಹಾಕು ನೀನು ಏನ ಅಂತ ಅವಳೆ ತಿರ್ಗವ ಕೇಳು ಅಂತ ಹೇಳ್ತಿಲ್ಲ ನಾನು. ಅಯ್ಯೋ ಅದ ಕೇಳ್ದಕ್ಕ ಸುಮ್ಕಿರಿ. ಏನ್ ಪದೇ 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 ಅದನ್ನೇ ಕೇಳಿರಿ. ಇಷ್ಟವಾ 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 ಅಂತವ. ಇಷ್ಟ ಇಷ್ಟ ಅಂತ ಕುಂದವ. ಈ ಕಾಲದವು ಸುಮ್ಮನೆ ಆತು ಸುಮ್ಮನೆ ತಗೆ ಸುಮ್ಮನೆ ದುಡ್ಬೇಕು. ನಾವಂಗೆ ನಾವೇ ನಮ್ಮ ಕೈಯಾರ ನಾವೇ ಅರ್ಗಲ್ಸ್ಕೊಂಡು ಹೋಗೋದದ. ಸುಮ್ಮನೆ ಇರ್ಬೇಕು ತಾನೇ. ಪದೇ 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 ನಾವು ಇಷ್ಟವಾ ಅಂತ ಕೇಳಿದ್ರೆ ಇಷ್ಟ ಇಲ್ಲ ಅಂತಾಳಪ್ಪ. ಅವತ್ತು ಹೇಳಿ ನಾನು ಓದ್ಬೇಕು ಅಂತವ. ಜಾಸ್ತಿ ಕೇಳಕ್ಕೆ ಹೋಗೋದು ಬೇಡ್ದು ಸುಮ್ಕಿರಿ. ಸರಿ ಬಿಡು ಆಯ್ತು. ಈ ಅಣ್ಣ ಬಂದಿತ್ತಾ ಸಿದ್ದಣ್ಣ? ಇಲ್ಲ ಬಂದಿಲ್ಲ. ಹಂಗುವೆ ಇವಳನ್ನ ಕವಿತನ್ ಕೇಳ್ದೆ ಅಣ್ಣ ಬೈತಾವ ಅಂತ. ಇಲ್ಲ ಬಂದಿಲ್ಲ ಅಂತ ಅಂದ್ಲಪ್ಪ. ಅದೇ ಅವತ್ತು ಹೋಗ್ಬೇಕಾರೆ ಹಂಗಂತ ಅಂದಿರಂತೆ ಭಾನುವಾರ ದಿವಸ ಬನ್ನಿ ಗಂಡು ಮನೆ ನೋಡಕ್ಕೆ ಅಂದ್ಬಿಟ್ಟು ನೋಡ ತಡಿ ಬಂದ್ಗಿಂದ ಇಲ್ಲ ಫೋನ್ಗಿಂದ ಮಾಡಿದಾರ ಏನು ಎಂತು ಅಂತ ಒಟ್ಟಿಗೆ ಭಾಳ ಖುಷಿಯಾಗಿ ಹೋದ್ರಕ ಸುಮ್ಕಿರು. ಹುಡುಗನು ಭಾಳ ನಗ್ನೆಯಾಗಿದ್ದ ಅಲ್ವಾ? ಹ್ಞೂ ಕಣ್ರಿ ಭಾಳ ಚೆನ್ನಾಗ ನಮ್ಮದ್ರ ಲಯಕಾಗು ನೋಡಕ್ಕೆ ಹೊಸಿ ಲಕ್ಷಣವಾಗಿದ್ದದ ಗಂಡು. ಇವಳಂಗ ಅಂತಿದ್ಲು ಸುಂದರಿ ನೋಡ್ಬಿಟ್ಟು ಗಂಡ ಕಾರ ಹತ್ಬೇಕ ನೋಡಿದ್ಲಲ್ಲ. ನೋಡ್ಬಿಟ್ಟು ಹೊಸಿಯಲ್ಲ ಏನು ಖುಷಿ ಪಡ್ತಿದ್ಲು. ಗಂಡು ಸೂಪರ್ ಆಗನ ಕನಕ. ಕವನನ್ಗೂ ಅವನಿಗೂ ಜೋಡಿ ಮಾತ್ರ ಭಾಳ ಚೆನ್ನಾಗ್ತದೆ ಅನ್ಕೊಂಡು ಹೊಸಿ ಖುಷಿ ಪಡ್ತಿದ್ದಿಲ್ಲ ಕಣ್ರಿ ಸುಂದರಿ. ಇವಳು ಮಾತ್ರವ ಸಿದ್ದಣ್ಣ ಇರ್ತಿ ಯಾವತ್ಗೂ ಮನೆ ತಗ ಬರ್ನಿವಲ್ರಿ. ಯಾವ ಥರ ಹೊಟ್ಟೆ ಉರಿ ಕಲ್ತಾಳ ನೋಡು. ಏಯ್ ಸುಮ್ ಕೂತ್ಕೋ. ಎಂತೆ ಹೊಟ್ಟೆ ಉರಿ ಮಾಡೋದು ಅಕ್ಕ ಪಪ್ಪ ಅದ್ಯಾಕ ವಾಕನ ಮೇಲೆ ಇಲ್ದೋದನ್ನ ಹೇಳಿಯೇ ಅದು ಹೆಂಗೆ ಗೊತ್ತು ನಿನಗೆ? ಆ ವಾಕ ಹೊಟ್ಟೆ ಉರಿ ಮಾಡ್ತದೆ ಅಂದ್ಬಿಟ್ಟು ಸುಮ್ಮನಂಗೆ ಇಲ್ದೋದನ್ನ ಮಾತಾಡ್ಬಿಡ್ದು. ಸಿದ್ದಣ್ಣಂಗೆ ಗೊತ್ತಾದ್ರಿ ನನಗೆ ನೋಡಿ ವಾಕ ಹೆಂಗಂದದ್ದು ನಾನು ಇರ್ತಿಗೆ ಅನ್ನಕ್ಕಿಲ್ವಾ? ವಾಕ ಹೊಟ್ಟೆ ಉರಿ ಮಾಡೋಳು ಯಾರು ಕೊಟ್ಟಾರಂಗೆ ಅನ್ಗಿನ್ಬಿಟ್ಟು ಏನೇನು ಏನಪ್ಪಪ್ಪ ಅಲ್ಲಿಗೆ ಗಂಟ ಹೋಗಿ ವಿಚಾರಿಸ್ಕೊಂಡು ನೋಡ್ಕೊಂಡು ಬಂದು ಹಿಂಗೆ ಓಡಾಡ್ಕೊಂಡು ಯಾಕೆ ಯಾರಿಗೋಸ್ಕರ ಮಾಡೋರು ಹೇಳು? ಏನೋ ನಮ್ಮದು ತಮ್ಮದು ಓದ್ತಾನೆ ಹಿಂಗೆ ಆಸೆ ಮಾಡಿ ತೋರಾಗ್ತಿರೋದು ಅಚ್ಚುಕಟ್ಟಾಗಿ ಸೇರ್ಕೊಳ್ಳಿ ಅಂತ. ಅದನ್ನ ಅರ್ಥ ಮಾಡ್ಕೊ. ಆ ಅಕ್ಕ ಕೊಟ್ಟೆ ಉರಿ ಮಾಡೋಳು. ಅಯ್ಯೋ ಇಲ್ಲ ಕಣ್ರಿ ಇವತ್ತ ಕೆರೆತಕ್ಕೆ ಬಟ್ಟೆ ಒಗೆಯಕ್ಕೆ ಬಂದಿಲ್ಲ. ನಾನು ಮಾತಾಡ್ಸಿದ್ವಿ ಏನು ಬೇಕಾಬಿಟ್ಟಿ ಕಣ್ರಿ ಮಾತು. ಮೊದಲಿಗೆ ಎಷ್ಟು ಚೆನ್ನಾಗಿ ಮಾತಾಡೋಳು. ಈಗ ಯಾಕೋ ಕಡೆ ಭಾಳ ಬೇಕಾಬಿಟ್ಟಿ ಹೆಂಗೆ ಮಾತಾಡ್ತಿದ್ಲು. ಅದಕ್ಕೆ ಹಂಗೆ ಹಂಗೆ ಅನ್ನಿಸ್ತು ನನಗೆ. ಏನೋ ಯಾಕೋ ಕಣೆ ಮಾತಾಡೋಕ್ಕೆ ಇಷ್ಟ ಇಲ್ವೋ ಕಣೆ. ಹಿಂಗೆ ತೋರಾಗ್ತಿರೋದಕ್ಕೇನೋ ಮುನ್ಸ್ಕಿಲ್ಸ್ ಕಟ್ಕೊಂಡಿದ್ದಾಳೇನೋ ಅಂದ್ಬಿಟ್ಟು ಹಂಗೋ ಅಣ್ಣಂಗೆ ಹೆಂಗೆ ಅಂದ್ಬಿಡೋದ. ಅಣ್ಣ ನಿಮ್ಮ ಹೆಂಗಸ್ರಿಗೆ ಇಷ್ಟ ಇಲ್ವೋ ತೋರಾಕೋದು ಬುಟ್ಟಾಕಣ ತೆಗಿ ಅಂತ ಅನ್ನೋದು ಅನ್ಕೊಂಡೆ. ಪಾಪ ಅದು ಹಾಕ್ಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ. ಸುಮ್ಮನೆ ಇಲ್ದೋದೆಲ್ಲನೂ ಸುಮ್ಮನೆ ಇದು ಮಾಡ್ಬೇಡ ನೀನು. ಸುಮ್ಕಿರವ ಸುಮ್ಮನೆ ಏನಿಲ್ಲ ರೀ ಬರ್ತದೆ ಅಣ್ಣ ಸುಮ್ಕಿರಿ ಏನು ಮಾತಾಡಬೇಡಿ. ಅಣ್ಣ ಏನು ಆಯ್ತು 100 ವರ್ಷ ಆಯ್ಸ್ಕದ್ಬಿಡು ನಿಂಗೆ. ಯಾಕಣ ಯಾಕೆ? ಅಯ್ಯೋ ನಿನ್ನೆ ಅನ್ಸ್ಕತ್ತಿದ ಕಣ ಮನೆದಿಗ್ ಬಂದಿಲ್ವಲ್ಲ ಅಂತ. ಅಯ್ಯೋ ಅಕ್ಕ ನನಗೆ ಒಂಚೂರು ಕೆಲಸ ಇತ್ತು ಕನಕ. ನೆನ್ನೆ ಮನೆ ಬರೋಕ್ಕಾಗಲಿಲ್ಲ. ಇವರು ಗಂಡೋರ್ ನೆನ್ನೆ ಸಂಜೆ ಫೋನ್ ಮಾಡಿದ್ರು ಕನಕ. ಯಾವಾರ ಬಂದಿರಿ ಭಾನುವಾರ ನಮ್ಮ ಹುಡುಗರು ಫ್ರೀಯಾಗಿ ಮನೆ ಇರ್ತಾರೆ. ಭಾನುವಾರ ಬನ್ನಿ ಅಂದ್ಬಿಟ್ಟು. ಭಾನುವಾರ ಫ್ರೀಯಾಗಿರ್ತೀರಿ ಅಲ್ವಾ? ಉಂಕದ್ ಬಣ್ಣ ಇನ್ನೇನು ಕೆಲಸ ಆಯ್ತದು. ಫ್ರೀಯಾಗಿರ್ತೀವಿ ಕಣ. ಅದಕ್ಯಾಕ ಕೇಳ್ಕೊಂಡು ಹೇಳೋದ ಅಂದ್ಬಿಟ್ಟು ನಾನು ಹಿರಿಯವ್ರ ಮೆತ್ತ ಕೊಟ್ಟು ಬರ್ತೀನಿ ಏನಂತ ಕೇಳ್ಕೊಂಡು ಬಂದು ಮಾಡತ್ತೀನಿ ಅಂದೆ. ಹಂಗಾರೆ ಹೋಗೋದು ಎಷ್ಟು ಜನ ಹೋಗೋದಕ್ಕ? ಅಯ್ಯೋಡ ನಡಿ ಮೊದಲನೇ ಸತಿ ಅಲ್ವಾ? ಇವ್ರ ಅಕ್ಕ ಬರ್ತದೆ ಫೋನ್ ಮಾಡೋದು. ಇವ್ರ ಅಕ್ಕ ಬರಲಿ ಇವರ ಬಾಬಾ ಬರಲಿ. ಬಂದರೆ ನಾವಿಬ್ರು ನೀನು 5 ಜನ ಆಯ್ತೀವಿ ಅಲ್ವಾ? ಬಾಬಾ ಬರೋಕಿಲ್ಲ ಕಣ್ರಿ ಅಕ್ಕ ಬರ್ಬೋದು ಅಷ್ಟೇ. ಹಂಗಾರೆ ಒಂದು ಕೆಲಸ ಮಾಡೋದಕ್ಕ ಅಣ್ಣ. ನಾನು ನೀನು ಅಕ್ಕ ಬಂದದ. ಅಕ್ಕ ಅಕ್ಕನಿಗೆ ಹೇಳ್ಕೊಂಡು ನೀನು ಇರ್ತಿಗೆ ಹೋಗೋದು ಜೊತೆಲಿ. ನನ್ನ ತಂಗಿಗೆ ಹೇಳ್ಬೇಕು ನೋಡೋದ. ಅವಳಿಗೂ ಫೋನ್ ಮಾಡ್ತೀನಿ. ಅಯ್ಯೋ ಅವಳು ಬಂದಂಗಾಯ್ತು. ನೋಡು ಹಿಂಗೆ ನಾನು ಕರಿಯಕ್ಕೆ ನಂಗೆ ಗೊತ್ತಿಲ್ಲ. ನಾನು ಕರಿತೀನಿ ಸುಮ್ಮನೆ ಇರ್ಬೇಕು ತಾನೆ. ಬಾಯಿ ಮುಚ್ಕೊಂಡು 3 ಮುಂದಾಗೆ ಹೇಳ್ಬಿಡ್ತಾಳೆ ಎಲ್ಲನೂ. ಸುಮ್ಮನಿರಕ್ಕ ನೀನೇಕ್ ಮಾತಾಡಿ ಒಣಗ್ಕೊಟ್ಟಾಗ ಬಯಸ್ಕೊಂಡು ಕರೀಲಿ ಸುಮ್ಕಿರು. ಕಣ ಕರೀಲಿ ಅವಳು ಬಂದಾಳ ಅಂತ ಗಂದೆ ಕತೆ ಕರೀಲಿ ಬಿಡೋಣ. ಈಗ ಅಣ್ಣ ನಮ್ಮ ಬಾವ ಬರೋಕಿಲ್ಲ ನಮ್ಮ ಅಕ್ಕನ ಓಲಿ ನನ್ನ ನಾದ್ನಿನ ಗೊತ್ತಾಳೆ ಅನ್ಕಳಿ. ಅವಳ ಅಕ್ಕನಿಗೂ ಹೇಳ್ತೀನಿ ಅಣ್ಣ. ನೀವಿಬ್ರು ಗಂಡು ಇರ್ತೀವಿ ಅಲ್ಲಿಗೆ. ನಮ್ಮ ಅಕ್ಕ ನನ್ನ ನಾದ್ನಿ ನಾಲ್ಕಾದು ನಾನು ಇವರು 6 ಜನ ಹೋಯ್ತದಲ್ಲಣ್ಣ. ಯಾರು ನೀನು ಒಬ್ರು ಬೇಕಾರಕ್ಕ 7 ಜನನಾರು ಹೋಗ್ಬೇಕು. ಇಲ್ಲ 7 ಜನ ಹೋಗ್ಬೇಕು, 9 ಜನ ಹೋಗ್ಬೇಕು, 12 ಜನ ಹೋಗ್ಬೇಕು. ನೋಡದ ಬಿಡು ಅಣ್ಣ. ಏನಾರು ಒಬ್ರು ಕರ್ಕೊಂಡ್ರಾಯ್ತು. ಸರಿ ಸರಿ ಬಸ್ ಹತ್ ಬಿಡದ ಒತ್ಲಂತೇನೆಯ. ಇನ್ನೇನು ಮಾಡಿಯೇ? ನೋಡದ ಇವನು ನಮ್ಮ ರಮೇಶ್ ಅಣ್ಣ ಮಗನಿಗೆ ಹೇಳ್ತೀನಿ. ನೋಡದ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊತೀವಿ ಕಾರ್ ತಗೋಪ್ಪ ಅಂತೀನಿ. ದೂರ ಅಲ್ವಣ ಏನು ಬಸ್ಸಲ್ಲೆಲ್ಲ ಅಳ್ಕೊಂಡು ಹೋದಿ ಅಂತ. ಹಂಗ್ ಮಾಡಿದ್ರು ನಡೀತದೆ. ಕೇಳಿ ನೋಡು ಬಂದ್ರೆ ತೆಗೆ ಬಂದೇ ಬಿಟ್ಟಿ. ಹಂಗ ಓಡಾಯ್ತು ಒಂದ್ ಕಾರೇ ಓಡಾಡ್ಕೊಂಡು ಮಾಡ್ಕೊಡ್ರಣ. ಅದಕ್ಕೆ ಅಲ್ವಕ್ಕ ನಾನು ಇಷ್ಟೊಂದು ಆಸೆ ಮಾಡ್ತಿರೋದು. ನೋಡದ
ಏನೋ ಒಂದು ಒಳ್ಳೇದಾಗ್ಲಿ ಕನಕ. ಪಾಪ ನಮ್ಮ ಮಕ್ಳಂಗಲ್ವಾ. ಇನ್ನೇನ್ರಪ್ಪ ಎಲ್ರು ಚೆನ್ನಾಗಿದ್ದೀರಾ? ಅಯ್ಯೋ ನಮ್ಮ ಕಾವನ ಮದುವೆ ಗಂಡು ಬಂದು ನೋಡ್ಕೊಂಡೋಗಿತ್ತಲ್ಲ, ಗಂಡು ಮನೆ ನೋಡ್ಕೊಬರೋದ ಅಂತ ಹುಡ್ಗ ನೋಡಕ್ ಲಾಯಕಾಗ ಅವನೇ ಲಕ್ಷಣವಾಗಿ ಈಡು ಜೋಡಿ ಚೆನ್ನಾಗ್ತದೆ, ನಮ್ಮ ಹೆಣ್ಗೂ ಜೋಡಿ ಆಯ್ತಾನೆ ನೋಡದ. ಹೋಗಿ ಮನೆ ಮಠ ಹೆಂಗೆ ಏನು ಅಂತ ಅಣ್ಣ ನೋಡ್ಕೊಬಂದದೆ. ಇನ್ನು ನಾವೊಂದ್ಸತಿ ಹೋಗಿ ನೋಡ್ಕೊಬಂದು ಸಮಾಧಾನ ಆದರೆ ಮುಂದುವರಿಯೋದ ಅಂತ ಕಣ್ರಪ್ಪ. ಸರಿ ಮತ್ತೆ ಬನ್ನಿ ಬನ್ನಿ ಹೋಗಿ ಬಿರ್ಬಿರಿ ನೋಡ್ಕೊಬರೋದ. ದೂರು ದೂರು ಏತ್ನೇ ನಮಗೆ ಒಂಥರ ಏನು ಎಂತು ಅಂತ ಭಯ ಆಯ್ತದೆ. ಅದಕ್ಕೆ ಚೆನ್ನಾಗಿ ವಿಚಾರಿಸ್ಬಿಟ್ಟು ಮಾಡೋದ ಅಂತ ಕಣ್ರಪ್ಪ. ಬನ್ನಿ ಹೋಗಿ ಗಂಡು ಮನೆ ನೋಡ್ಕೊಬರೋದ. ಸರಿರಾ? ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.